ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದರೆ ಎಲ್ಲರೂ? ನಾನಿವತ್ತು ಮಾವಿನ ಹಣ್ಣಿಂದ ಸಿಂಪಲ್ ಆದ ಡೆಸರ್ಟನ್ನು ಮಾಡ್ತಾ ಇದ್ದೇನೆ. ಸಮ್ಮರ್ಗೆ ಸಮ್ಮರ್ ಫ್ರೂಟ್ನ ಒಂದು ಮಾವಿನ ಹಣ್ಣಿನ ಡೆಸರ್ಟ್ ತಿಂತಾ ಇದ್ದರೆ ನೋಡಿ, ಕೋಲ್ಡ್ ಆಗಿ ಸೂಪರ್ ಆಗಿರುತ್ತೆ. ಬನ್ನಿ ನೋಡುವ ಇದನ್ನು ಯಾವ ರೀತಿ ಮಾಡೋದಂತ. ಇಲ್ಲಿ ನಾನು ತಗೊಂಡಿದ್ದೇನೆ ಹಣ್ಣಾದ 2 ಮಾವಿನ ಹಣ್ಣು, ಅಂದರೆ 2 ಮ್ಯಾಂಗೋಸ್. ನೋಡ್ಬೋದು ನೀವು, ಒಳ್ಳೆ ಹಣ್ಣಾಗಿದೆ. ಕೆಲವು ಮಾವಿನ ಹಣ್ಣು ತುಂಬ ಎಲ್ಲೋ ಇರುತ್ತೆ ಮತ್ತು ಕೆಲವು ಗ್ರೀನ್ ಇರುತ್ತೆ, ಆದರೆ ಒಳಗಡೆಯಿಂದ ಒಳ್ಳೆ ಹಣ್ಣಾಗಿರುತ್ತೆ. ನೋಡಿ, ಇದು ಅಲ್ಫಾನ್ಸೋ ಮ್ಯಾಂಗೋ, ತುಂಬ ಒಳ್ಳೆ. ಇದರಲ್ಲಿ ಪಲ್ಪ್ ಅಂದರೆ ನಾರು ರೀತಿಯಲ್ಲಿ ಇಲ್ಲ, ಒಳ್ಳೆ ಪಲ್ಪ್ ರೀತಿಯಲ್ಲಿ ಇದೆ, ಅಂದರೆ ಸಾಫ್ಟ್ ಆಗಿರುತ್ತೆ ಇದರ ಪಲ್ಪ್. ಹಾಗೆ ಮತ್ತು ಕೆಲವು ಮಾವಿನ ಹಣ್ಣಿದ್ದು ಅಂದರೆ ಒಳಗಡೆಯಿಂದ ಪಲ್ಪ್ ಸ್ವಲ್ಪ ನಾರು ರೀತಿ ಇರುತ್ತೆ. ಹಾಗೆ ನೋಡಿ, ಇದನ್ನು ನಾನು ಎರಡನ್ನು ಸಿಪ್ಪೆ ತೆಗೆದು ಇದರ ಪಲ್ಪನ್ನು ಕಟ್ ಮಾಡಿ ತೆಗೆಯುವ. ಮತ್ತು ಕೆಲವು ಮಾವಿನ ಹಣ್ಣು ಹೊರಗಡೆಯಿಂದ ಎಲ್ಲೋ ಇದ್ದರೂ ಒಳಗಡೆ ಅಷ್ಟು ಸ್ವೀಟ್ ಇರಲ್ಲ. ಅಂದರೆ ಕೆಲವು ಈಗ ಎಲ್ಲ ಇದು ಮೊದಲೇ ರೈಪ್ ಆಗುವ ಮೊದಲೇ ಮಾವಿನ ಹಣ್ಣು ತೆಗೆದು ಇಡ್ತಾರೆ, ಮತ್ತು ಅದು ಬಾಡಿ ಹೋಗುತ್ತೆ. ಮತ್ತು ಅದರ ಹೊರಗಡೆಯಿಂದ ಎಲ್ಲೋ ಕಲ್ಲರಿಗೆ ಅವರು ಇಂಜೆಕ್ಷನ್ ಎಲ್ಲ ಕೊಟ್ಟು ಅದನ್ನು ರೈಪ್ ಮಾಡಿಸ್ತಾರೆ. ಆದರೂ ಅದು ಸ್ವೀಟ್ ಇರುವುದಿಲ್ಲ ಅಂಥ ಮಾವಿನ ಹಣ್ಣು. ಮತ್ತು ಇದು ಮರದಲ್ಲಿ ಅಂದರೆ ಗಿಡದಲ್ಲೇ ಹಣ್ಣಾದ ಮಾವಿನ ಹಣ್ಣು ಉಂಟಲ್ಲ, ಅದು ತುಂಬ ಸ್ವೀಟ್ ಇರುತ್ತೆ. ಮತ್ತು ಈಗ ಇಲ್ಲಿ ದುಬೈಯಲ್ಲಿ ಸಮ್ಮರ್ ಇರೋದರಿಂದ ಈ ರೀತಿಯ ಡಿಸರ್ಟ್ ಏನಾದರೂ ತಿಂತಾ ಇದ್ದರೆ, ಅಂದರೆ ಊಟ ಆದಮೇಲೆ, ಲಂಚ್ ಆದಮೇಲೆ, ಡಿನ್ನರ್ ಆದಮೇಲೆ ಸೂಪರಾಗಿರುತ್ತೆ. ಮತ್ತು ಹೊರಗಡೆಯಿಂದ ಎಲ್ಲ ತರುವುದಕ್ಕಿಂತ ಮನೆಯಲ್ಲೇ ಈ ರೀತಿಯ ಡಿಸರ್ಟ್ ಮಾಡ್ಬೋದು. ಹಾಗೆ ನಾನು ಪಲ್ಪನ್ನೆಲ್ಲ ತೆಗೆದು ಮಿಕ್ಸಿ ಜಾರಿಗೆ ಹಾಕಿದ್ದೇನೆ. ಈಗ ನಾನು ಇದಕ್ಕೆ ಹಾಕ್ತಾ ಇದ್ದೇನೆ ಕಂಡೆನ್ಸ್ ಮಿಲ್ಕ್. ಇದರಲ್ಲಿ ಒಂದು 2 ಟೇಬಲ್ ಸ್ಪೂನನ್ನು ಹಾಕ್ತಾ ಇದ್ದೇನೆ. ಅಂದರೆ ನೀವು ಸ್ವೀಟ್ ನೋಡಿ ಹಾಕಿದರೆ ಆಯಿತು. ಮಾವಿನ ಹಣ್ಣು ಒಳ್ಳೆ ಸ್ವೀಟ್ ಇದ್ದರೆ ಕಡಿಮೆ 1 ಟೇಬಲ್ ಸ್ಪೂನ್ ಹಾಕ್ಬೋದು, ಮತ್ತು ಜಾಸ್ತಿ ಸ್ವೀಟ್ ಇದ್ದರೆ ನೀವು ನೋಡಿ ಆ ರೀತಿ ಹಾಕ್ಬೋದು. ಇದಕ್ಕೆ ನಾನು 1 ಕಪ್ಪಷ್ಟು ನಾನು ಫ್ರೆಶ್ ಮಿಲ್ಕನ್ನು ಹಾಕ್ತಾ ಇದ್ದೇನೆ. ನೋಡಿ, ನಮಗೆ ಇಲ್ಲಿ ದುಬೈಯಲ್ಲಿ ಈ ರೀತಿಯ ಹಾಲು ಸಿಗುತ್ತೆ. ಇದು ಬಿಸಿ ಮಾಡಿ ಹಾಕಬೇಕಂತ ಇಲ್ಲ, ಇದು ನಾನು ಫ್ರಿಜ್ಜಿಂದ ಡೈರೆಕ್ಟ್ ತೆಗೆದು ಹಾಕ್ತಾ ಇದ್ದೇನೆ. 1 ಕಪ್ ಇದೆ ಇದರಲ್ಲಿ. ಮತ್ತು ಇದನ್ನು ಸರಿಯಾಗಿ ನೋಡಿ ಮಿಕ್ಸ್ ಮಾಡುವ, ಯಾಕೆಂದರೆ ಈ ಕಂಡೆನ್ಸ್ ಮಿಲ್ಕ್ ಫ್ರಿಜ್ಜಲ್ಲಿತ್ತು, ಹಾಗೆ ಸ್ವಲ್ಪ ಗಟ್ಟಿಯಾಗಿತ್ತು. ಹಾಗೆ ಇದನ್ನು ನಾನು ಬ್ಲೆಂಡ್ ಮಾಡಿ ತಂದಿದ್ದೇನೆ. ಈಗ ಇದನ್ನು ಇಲ್ಲಿ ಗ್ಯಾಸ್ ಆನ್ ಮಾಡಲಿಕ್ಕಿಲ್ಲ, ಅದರ ಮೊದಲೇ ಇದು ಎಲ್ಲ ಹಾಕಬೇಕು. ಯಾವುದು ನೀವು ಬ್ಲೆಂಡ್ ಮಾಡಿದ ಮ್ಯಾಂಗೋಸಿದ್ದು ಪ್ಯೂರಿ ಉಂಟಲ್ಲ, ಇದನ್ನು ಹಾಕಬೇಕು. ಆದಮೇಲೆ ಎಲ್ಲ ಹಾಕಿದ ಮೇಲೆ ನೀವು ಗ್ಯಾಸ್ ಆನ್ ಮಾಡಿ ಇದನ್ನು ಲೋ ಫ್ಲೇಮಲ್ಲಿ ಇಟ್ಟು ಇದನ್ನು ಒಂದು ಕುದಿ ತರಬೇಕು. ಅಂದರೆ ಒಂದು ಬಾಯ್ಲ್, ಲೋ ಫ್ಲೇಮಲ್ಲಿ ಇಟ್ಟು ಒಂದು ಬಾಯ್ಲ್ ಬರಬೇಕು. ನೋಡಿ, ಈ ರೀತಿ ಇದೆ ಥರ. ನಾನು ಇದನ್ನು ಸ್ಟೀಲ್ ಪಾತ್ರೆಯಲ್ಲಿ ಮಾಡ್ತಾ ಇದ್ದೇನೆ, ಅಂದರೆ ಸ್ಟೀಲ್ ಪಾತ್ರೆಯಲ್ಲಿ ಬೇಗನೆ ಬರ್ನ್ ಆಗುವ ಚಾನ್ಸಸ್ ಇದೆ. ಅದಕ್ಕೋಸ್ಕರ ಇದನ್ನು ಲೋ ಫ್ಲೇಮಲ್ಲಿ ಇಟ್ಟು ಇದನ್ನು ಒಂದು ಕುದಿ ತರಬೇಕು. ನೀವು ನೋಡ್ಬೋದು, ಸ್ವಲ್ಪ ಬಬಲ್ಸ್ ಬರ್ತಾ ಉಂಟು. ಸ್ವಲ್ಪ ಬಿಸಿ ಆದರೆ ಆಯಿತು, ಅಂದರೆ ಒಂದು ಬಾಯ್ಲ್ ಬಂದರೆ ಆಯಿತು ಇದು. ಮತ್ತು ಇದು ಸ್ಪೂನಿಂದ ಈ ರೀತಿ ಮಾಡ್ತಾ ಇರಬೇಕು, ಇಲ್ಲದಿದ್ದರೆ ಇದು ಅಡಿಗೆ ತಳಕ್ಕೆ ತಾಗಿ ಇದು ಬರ್ನ್ ಆಗುವ ಚಾನ್ಸಸ್ ಇದೆ. ಮತ್ತು ಅದರ ಟೇಸ್ಟ್ ಮತ್ತು ಅದರ ಸ್ಮೆಲ್ ಡಿಫ್ರೆಂಟ್ ಬರುತ್ತೆ. ಅದಕ್ಕೋಸ್ಕರ ಜಾಗ್ರತೆಯಲ್ಲಿ ಲೋ ಫ್ಲೇಮ್ ಇಟ್ಟು ಇದನ್ನು ಕುದಿಸಬೇಕು. ನೋಡಿ, ಇದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ, ಯಾಕೆಂದರೆ ಲೋ ಫ್ಲೇಮಲ್ಲಿ ಇಟ್ಟು ನಾವು ಕುದಿಸ್ತಾ ಇದ್ದೇವೆ. ಈ ರೀತಿಯ ಮಾವಿನ ಹಣ್ಣಿನ ಡಿಸರ್ಟ್ ಒಂದು ಊಟ ಆದಮೇಲೆ, ಲಂಚ್ ಆದಮೇಲೆ, ಡಿನ್ನರ್ ಆದಮೇಲೆ ಸಿಕ್ಕಿದರೆ ವಾವ್, ಸೂಪರಾಗಿರುತ್ತೆ. ಮತ್ತು ನೋಡಿ, ಸ್ವಲ್ಪ ಕುದಿ ಬಂದಿದೆ, ಇದು ಇಷ್ಟು ಸಾಕು, ಜಾಸ್ತಿ ಕುದಿ ಬೇಡ. ನೋಡಿ, ಇದನ್ನು ನಾನು ಲೋ ಫ್ಲೇಮಲ್ಲಿ ಇಟ್ಟು ಕುದಿಸ್ತಾ ಇದ್ದೇನೆ. ಒಂದು 10 ನಿಮಿಷ ಕುದಿಸಿದರೆ ಸಾಕು. ಈಗ ಇದಕ್ಕೆ ಹಾಕುವ ಕಾರ್ನ್ಫ್ಲವರ್, ಇದರಲ್ಲಿ ನಾನು 1 ಚಮಚ ಕಾರ್ನ್ಫ್ಲವರನ್ನು ತಗೊಂಡಿದ್ದೇನೆ. ನೀವು ನೋಡ್ಬೋದು, ಈ 1 ಚಮಚ ಕಾರ್ನ್ಫ್ಲವರಿಗೆ ಸ್ವಲ್ಪ ಹಾಲನ್ನು ಹಾಕುವ, ಯಾಕೆಂದರೆ ಅದು ಇದು ಆಗಲಿಕ್ಕೆ ಅಂತ ಪೌಡರ್ ಉಂಟಲ್ಲ, ಅದು ಹಾಲಿನ ಜೊತೆ ಮಿಕ್ಸ್ ಆಗಲಿ. ಅಂದರೆ ಗಂಟು ಇರಬಾರ್ದು, ಒಳ್ಳೆ ಮಿಕ್ಸ್ ಮಾಡಬೇಕು ಇದನ್ನು ಹಾಲಿನ ಜೊತೆ ಈ ಕಾರ್ನ್ಫ್ಲವರನ್ನು. ನೋಡಿ, ಸರಿಯಾಗಿ ಮಿಕ್ಸ್ ಮಾಡಿ ಇದನ್ನು ಈ ಹಾಲಿಗೆ ಹಾಕಿದರೆ ಆಯಿತು. ಅಂದರೆ ಈ ಮ್ಯಾಂಗೋ ಪ್ಯೂರಿ ಉಂಟಲ್ಲ, ಇದಕ್ಕೆ ಹಾಕಬೇಕು. ಮತ್ತು ಸ್ಪೂನಲ್ಲಿ ಸರಿಯಾಗಿ ಮಿಕ್ಸ್ ಮಾಡ್ತಾ ಇರಬೇಕು, ಇಲ್ಲದ್ರೆ ತಳ ಬೇಗನೆ ಹಿಡಿಯುತ್ತೆ.
ಮತ್ತೇನಂದರೆ ಇದು ಹಾಲು ನೀವು ನೋಡ್ಬೋದು, ಈ ಪ್ಯೂರಿ ಉಂಟಲ್ಲ ಇದು ಗಟ್ಟಿಯಾಗುತ್ತೆ ನೋಡಿ. ಇದು ಕಾರ್ನ್ಫ್ಲವರ್ ಹಾಕಿದ ಮೇಲೆ ಇದು ಸ್ವಲ್ಪ 1-2 ನಿಮಿಷದಲ್ಲಿ ಇದು ಗಟ್ಟಿಯಾಗುತ್ತೆ. ಮತ್ತು ಗ್ಯಾಸನ್ನು ಬಂದ್ ಮಾಡಿ ತಣ್ಣಗಾಗಲಿಕ್ಕೆ ಇಟ್ಟರೆ ಆಯಿತು. ಇದು ನೋಡಿ ಹಾಲಿನ ಜೊತೆ ಸರಿಯಾಗಿ ಮಿಕ್ಸ್ ಆಗಬೇಕು. ಈ ಕಾರ್ನ್ಫ್ಲವರಿದ್ದು ಹಾಲು ಮಿಕ್ಸ್ ಮಾಡಿದ್ದೇವಲ್ಲ ಅದನ್ನು. ಈಗ ನೀವು ನೋಡ್ಬೋದು ಇದು ಗಟ್ಟಿಯಾಗಿದೆ, ಅಂದರೆ ದಪ್ಪ ಆಗಿದೆ ನೋಡಿ. ಈ ರೀತಿ ಆಗಬೇಕು ಇದು. ಮತ್ತು ಸ್ವಲ್ಪ ಹೊತ್ತು ಸ್ಪೂನ್ ಬಿಟ್ಟರು ಅದು ತಳಕ್ಕೆ ಅಂಟಿಕೊಳ್ಳುತ್ತೆ, ಅದಕ್ಕೋಸ್ಕರ ಸ್ಪೂನಲ್ಲಿ ಮಿಕ್ಸ್ ಮಾಡ್ತಾ ಇರಬೇಕು. ಈಗ ಇದು ತಣ್ಣಗಾಗಿ ಇಟ್ಟಿದ್ದೇನೆ ಸ್ವಲ್ಪ ಹೊತ್ತು. ಇಲ್ಲಿ ನಾನು ತಗೊಂಡಿದ್ದೇನೆ ಮೋಲ್ಡ್, ನೀವು ನೋಡ್ಬೋದು ನಂದು ಬೇರೆ ಬೇರೆ ಡಿಸೈನಲ್ಲಿ ಇದೆ ಮೋಲ್ಡ್. ಇದಕ್ಕೆ ಹಾಕಿದ್ರಾಯಿತು. ಇಲ್ಲದಿದ್ದರೆ ನಿಮ್ಮ ಹತ್ರ ಈ ರೀತಿ ಇಲ್ಲದಿದ್ದರೆ ನೀವು ಜಸ್ಟ್ ನಿಮ್ಮದು ಯಾವ ರೀತಿಯ ಮನೆಯಲ್ಲಿ ಕಪ್ಪಿದೆ ಅದಕ್ಕೆ ನೋಡಿ. ಇದು ಸ್ವಲ್ಪ ಕೂಲಾಗಲಿಕ್ಕೆ ಇಟ್ಟಿದ್ದೆ ನಾನು ನೋಡಿ ಯಾವ ರೀತಿಯ ದಪ್ಪ ಆಗಿದೆ ಅಂತ. ಇದನ್ನು ಈ ಮೋಲ್ಡಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಡುವ. ಒಂದು 4-5 ಅವರ್ಸ್ ಇಟ್ಟರೆ ಇದು ಒಳ್ಳೆ ತಣ್ಣಗಾಗುತ್ತೆ. ಈಗ ಇದನ್ನು ಒಂದನ್ನು ಸೈಡಿಗೆ ಇಡ್ತಾಯಿದ್ದೀನಿ. ಇದರಲ್ಲಿ 2 ಮಾವಿನ ಹಣ್ಣಿದ್ದು 3 ಈ ರೀತಿ 3 ಕಪ್ಪಲ್ಲಿ ಬರುತ್ತೆ ನಿಮಗೆ. ಸೂಪರ್ ಆಗುತ್ತೆ ನೋಡಿ, ಇಷ್ಟು ದಪ್ಪ ಬಂದಿದೆ. ಈಗ ನಾನು ಇದನ್ನು ನೋಡಿ ಇದಕ್ಕೆ ಹಾಕ್ತಾ ಇದ್ದೇನೆ. ನಿಮ್ಮ ಹತ್ರ ಯಾವುದು ಬೇರೆ ಬೇರೆ ಡಿಸೈನಲ್ಲಿ ಕಪ್ಪಿದ್ದರೆ ಇದಕ್ಕೆ ಹಾಕಿ ಫ್ರಿಜ್ಜಲ್ಲಿ ಇಟ್ಟರೆ ಆಯಿತು. ಇದನ್ನು 3 ನಾನು ಈಗ ಫ್ರಿಜ್ಜಲ್ಲಿ ಇಡ್ತಾ ಇದ್ದೇನೆ. ಈಗ ನೀವು ನೋಡ್ಬೋದು ಫ್ರಿಜ್ಜಿಂದ ನಾನು ಒಂದು 4-5 ಅವರ್ಸ್ ಇದು ಫ್ರಿಜ್ಜಲ್ಲಿ ಇಟ್ಟು ಯಾವ ರೀತಿ ಬಂದಿದೆ ಅಂತ. ತುಂಬ ಟೇಸ್ಟಿ, ಮತ್ತು ಇದು ಲಂಚ್ ಆದಮೇಲೆ ತಿನ್ನಲಿಕ್ಕೆ ಕೋಲ್ಡಾಗಿ ಸೂಪರಾಗುತ್ತೆ. ಇದಕ್ಕೆ ಮೇಲೆ ನಾನು ಗಾರ್ನಿಷಿಂಗ್ ಅಂತ ಪಿಸ್ತಾಶಿಯೋವನ್ನು ಹಾಕ್ತಾ ಇದ್ದೇನೆ. ನೀವು ಬೇರೆ ಯಾವುದಾದ್ರೂ ಆಲ್ಮಂಡ್ಸ್ ಮತ್ತು ಕ್ಯಾಶ್ಯೂಸ್ ಈ ರೀತಿಯ ನಟ್ಸ್ ಮೇಲ್ಗಡೆಯಿಂದ ಮ್ಯಾಂಗೋ ಫ್ರೂಟ್ ಕಟ್ ಮಾಡಿ ಹಾಕ್ಬೋದು ನೋಡಿ. ಇದನ್ನು ಈ ರೀತಿ ತಿನ್ನಲಿಕ್ಕೆ ಎಷ್ಟು ಸೂಪರ್ ಆಗುತ್ತೆ ಅಂದರೆ ನೀವು 2-3 ಕಪ್ಪನ್ನು 1 ನಿಮಿಷದಲ್ಲಿ ಖಾಲಿ ಮಾಡ್ತೀರಾ, ಅಷ್ಟು ಸೂಪರಾಗಿ ಬರುತ್ತೆ. ನಿಮಗೆ ಈ ವಿಡಿಯೋ ಲೈಕ್ ಆದರೆ, ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.